ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಏನಾಗುತ್ತೆ ಅಂತಂದರೆ, ಸಂಚಿಕೆ ಆರಂಭದಲ್ಲಿ ಈ ಒಡವೆ ಸೆಲೆಕ್ಟ್ ಮಾಡಿರೋದು, ಬಟ್ಟೆ ಸೆಲೆಕ್ಟ್ ಮಾಡಿರೋದು ಇದೆಲ್ಲ ಹಾಲಲ್ಲಿ ನಡೆದಿರುತ್ತೆ. ಇನ್ನು ರೂಮಿಗೆ ಬರ್ತಾರೆ ಗಂಡ ಹೆಂಡತಿ. ಬಂದವರೇ ಸುಮ್ಮನೆ ಕೂತ್ಕೋತಾರ? ಸಾಧ್ಯನೇ ಇಲ್ಲ. ಇಬ್ಬರು ಮಧ್ಯೆ ಯಾವಾಗಲೂ ಕಿತ್ತಾಟ ಜಗಳಾಟ ಶುರು ಆಗುತ್ತೆ. ಇಲ್ಲಿ ಕೂಡ ಅಲ್ಲೇ ಸಾಹೇಬ್ರೆ, ನೀವ್ಯಾಕೆ ಸಾಹೇಬ್ರೆ ನನಗೆ ಒಡವೆಗಳನ್ನಂತ ಕೊಟ್ರಿ ಅಲ್ಲೇ ಸಾಹೇಬ್ರೆ ಅಂತ ಕೇಳ್ತಾಳೆ. ಅದು ಏನಂತಂದರೆ, ನೀನು ಮತ್ತೆ ಇನ್ನೇನು ಮಾಡಬೇಕಾಗಿತ್ತು? ಅಮ್ಮನೆದ್ರೆ ನಾನು ತಗೊಳ್ಳಲ್ಲ ಅಂತ ಮತ್ತೆ ಅಮ್ಮನಿಗೆ ಅನುಮಾನ ಬರೋ ರೀತಿ ಮಾಡಬೇಕಾಗಿತ್ತಾ ಅಂತ ಕೇಳ್ತಾರೆ. ಅಲ್ಲ ಸಾಹೇಬ್ರೆ, ಏನಾದರೂ ಒಂದು ಪ್ಲ್ಯಾನ್ ಮಾಡ್ಬೋದಾಗಿತ್ತಪ್ಪ ಅಂತ ಹೇಳ್ತಾಳೆ. ಏನು ಮಾಡಬೇಕಾಗಿತ್ತು? ಅದೇ ಕೆಲಸ ನೀನು ಮಾಡ್ಬೋದಾಗಿತ್ತು ತಾನೇ. ನಾನು ಕುತ್ತಿಗೆಗೆ ಒಡವೆಗಳನ್ನು ಹಾಕಬೇಕಾದ್ರೆ ನೀನು ಯಾಕೆ ಸುಮ್ಮನೆ ಇದ್ದೆ ಅಂತ ಕೇಳ್ತಾರೆ. ನಾನು ಅತ್ತೆಗೋಸ್ಕರ, ಮತ್ತೆ ನಾನೇ ನನಗೋಸ್ಕರ ಮಾಡ್ಕೊಂಡ? ನಾನು ಕೂಡ ಅಮ್ಮನಿಗೋಸ್ಕರನೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಇಬ್ಬರು ಕೋಳಿ ಜಗಳ, ನಾನು ಮೇಲೂ ನೀನು ಮೇಲೂ ಅಂತ ಹೇಳ್ಬಿಟ್ಟು ಜಗಳಾಡೋಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಭೂಮಿನೇ, ಆಯಿತು ಸಾಹೇಬ್ರೆ, ಸಾರಿ, ನಾನೇ ಅತಿಯಾಗಿ ಆಡಿದೆ ಆಯಿತಾ ಅಂತ ಕೇಳ್ತಾಳೆ. ನೀನಾ ಯಾವಾಗಲೂ ನೀನು ಅತಿಯಾಗಿ ಆಡೋದು, ಈಗ ಸಾರಿ ಅಂದರೆ ಬಿಟ್ಬಿಡ್ಬೇಕಾ ನಿನ್ನ ಅಂತ ಕೇಳ್ತಾರೆ. ಮತ್ತು ಇನ್ನೇನು ಮಾಡ್ತೀರಾ ಸ್ವಾಮಿ ಅಂತ ಸಾಹೇಬ್ರೆ ಅಂತ ಕೇಳ್ತಾಳೆ. ಬಾಳೆ ಅಂದರೆ ಏನು ಮಾಡ್ತೀರಾ? ಅದೇ ನಿಮ್ಮ ಕಾಡಿನ ರಾಣಿ ಪಿಕ್ಚರ್ಗೆ ನಾನು ಹೀರೋನಾಗಿ ಮಾಡಲ್ಲ ಅಷ್ಟೇ ತಾನೇ ಅಂತ ಕೇಳ್ತಾಳೆ. ಅಷ್ಟೇನಾ ನಿನ್ಗೆ ಹೀರೋನಾಗ ಆಸೆ ಇಲ್ವಾ? ಸರಿ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಣ ಅಂತ ಹೇಳ್ತಾರೆ. ಸಾಹೇಬ್ರೆ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕಿರ್ಚ್ಕೊಂಡ್ಬಿಟ್ಟು, ಸಾಹೇಬ್ರೆ ನಂಗೆ ದಾರಿ ಬಿಡಿ, ನಂಗೆ ತುಂಬ ತಲೆನೋವು ಬರ್ತಾ ಇದೆ, ನಾನು ವಾಶ್ರೂಮ್ಗೆ ಹೋಗಬೇಕು. ನೀನು ಮಾತಾಡೋದಕ್ಕೂ ನೀನು ಹೇಳೋಕ್ಕೂ ಒಂದಕ್ಕೊಂದು ಸಂಬಂಧ ಏನೇ ಅಲ್ವಲ್ಲ. ತಲೆನೋವು ಬಂದರೆ ವಾಶ್ರೂಮ್ಗೆ ಹೋಗ್ಬೇಕಾ? ಏನು ಹೇಳ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಇಬ್ಬರು ಹೀಗೇ ಗುದಾಡ್ತಿರ್ತಾರೆ. ಒಂದೇ ಸಮ ಜಗಳ. ಸೊ ಇನ್ನು ಈ ಕಡೆ ದೇವಯಾನಿ ಇದ್ದವಳು ಏನಪ್ಪ ಅಂತಂದರೆ, ಊಟಕ್ಕೆ ಬಡಿಸ್ತಾ ಇರ್ತಾಳೆ ಎಲ್ಲರಿಗೂ. ಸಂಗೀತ ಇದ್ದವಳು, ಅಲ್ಲ ದೇವಯಾನಿ, ಏನು ದೇವಯಾನಿ, ನಾನು ಹೇಳಿರೋ ವಿಷಯನ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿಯಾ? ನಾನೇನೋ ತಮಾಷೆಗೆ ಹೇಳಿದ್ದಪ್ಪ, ನೀನು ಇನ್ನು ಮುಂದಕ್ಕೆ ಬೀಗ್ತಿ ಆಗ್ತೀಯಾ ಅಂತ. ಈಗ ನೋಡಿದ್ರೆ ಬೀಗ್ತಿ ಸೇವನೆ ಮಾಡ್ತಾ ಇದೀಯಾ, ನೀನೇ ಬಡಿಸ್ತಿದೀಯಾ? ನೀ ಬಾ ದೇವಯಾನಿ, ನಾನು ಬೆಳೆಸ್ತೀನಿ ಅಂದಾಗ, ಇಲ್ಲ ಸಂಗೀತ ನೀನು ಕೂತ್ಕೋ. ಅಯ್ಯೋ ದೇವಯಾನಿ ಅಮ್ಮ, ನೀವು ಬೆಳೆಸ್ತಾ ಇದ್ದೀರಾ, ನಾನು ಬೆಳೆಸ್ತೀನಿ ಅಂದಾಗ, ಭೂಮಿ ನೀನು ಕೂತ್ಕೋ ಅಂತ ದೇವಯಾನಿ ಎಕ್ಸ್ಟ್ರಾಡಿನರಿ ಡೌಗಳು ಮಾಡೋಕ್ಕೆ ಶುರು ಮಾಡ್ತಾಳೆ. ಸೊ ಎಲ್ರದ್ದು ಊಟ ತಿಂಡಿ ಎಲ್ಲ ಮುಗಿದಾದ್ಮೇಲೆ ಈ ಅಜಿತ್ ಕೂಡ ಒಂದು ಮಾತು ಹೇಳ್ತೇನೆ, ನಾನು ಕೂಡ ಇನ್ನು ಮುಂದೆ ಅತ್ತಿಗೆ ಮತ್ತು ಅಣ್ಣ ಥರ ಆದರ್ಶ ದಂಪತಿಗಳಾಗಿರಬೇಕು. ನನ್ನ ತಟ್ಟೆಯಿಂದ ಮೊದಲನೇ ತುತ್ತನ್ನು ನಾನು ಏನಪ್ಪ ಅಂತಂದರೆ ಅಂಜುಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂದಾಗ, ಭೂಮಿ ಇದ್ದವಳು ಅಯ್ಯೋ ಬೇಡ ಅಂತ ಹೇಳ್ತಾಳೆ. ಅಲ್ಲಿಗೆ ಶಾಕ್ ಕೂಡ ಆಗುತ್ತೆ. ಸೊ ಯಾಕೆ ಅಂತ ಕೇಳಿದಾಗ, ಅದು ನಮಗಿಂತ ಚೆನ್ನಾಗಿರಿ, ಇನ್ನೂ ನಮಗಿಂತ ಎಕ್ಸ್ಟ್ರಾಡಿನಾಗಿರಿ ಅಂತ ಹೇಳಿದ್ವಿ ಅಲ್ವಾ ಭೂಮಿ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ಬಿಟ್ಟು ಅಲ್ಲೇನೋ ಮುಚ್ಚಾಕ್ತಾರೆ. ಇಲ್ಲಿ ಸಂಗೀತಮ್ಮನಿಗೆ ತಲೆ ಯಾಕೆ ತಿರುಗುತ್ತೆ ಅಂತಂದರೆ, ಅಂಜು ನಾವು ಭೂಮಿ ಮತ್ತು ಅಜಿತ್ದು ಜಾತಕ ನೋಡಲಿಲ್ಲ, ಏನೂ ಇಲ್ಲ. ಈಗ ಯಾವುದೇ ಮದುವೆನೂ ಮಾಡಬೇಕಾದ್ರೂ ಜಾತಕ ನೋಡಬೇಕು, ಹೊಂದಾಣಿಕೆ ಆಗುತ್ತೆ ಇಲ್ವಾ ನೋಡಬೇಕು, ಅದನ್ನೆಲ್ಲ ನೋಡಿ ಮದುವೆ ಮಾಡ್ತೀವಿ. ಅದನ್ನೆಲ್ಲ ನೋಡಿ ಆದಮೇಲೆ ಜಾತಕ ಹೊಂದಾಣಿಕೆ ಆದರೆ ಮಾತ್ರ ಸಂಸಾರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಬಟ್ ಭೂಮಿ ಅಜಿತ್ ಏನನ್ನೂ ನೋಡಿಲ್ಲ, ಆದರೂ ಕೂಡ ಆದರ್ಶ ದಂಪತಿಗಳಾಗಿ ಬದುಕ್ತಾ ಇದ್ದಾರೆ ಈ ಮನೆಯಲ್ಲಿ. ನೀವು ಕೂಡ ಅದೇ ರೀತಿಯಾಗಿರಬೇಕು ಅನ್ನೋದ್ರಾಗ ಜಾತಕದ ವಿಷಯ ನೆನಪಾಗುತ್ತೆ ಸಂಗೀತ ಅವರಿಗೆ. ನೆನಪಾದಾಗ ಏನು ಮಾಡ್ತಾರೆ, ತಲೆ ತಿರುಗಿ ಬೀಳ್ತಾರೆ. ಸಂಗೀತ ಏನಾಯಿತು ಅಂತ ಎಲ್ಲರೂ ಗಾಬರಿ ಆಗ್ತಾರೆ. ನನಗೆ ಹಳೇದೆಲ್ಲ ನೆನಪಾಯಿತು ಅಂತ ಹೇಳ್ತಾಳೆ. ಹಳೇದೆಲ್ಲ ಏನು ನೆನಪಾಯಿತು? ಅದೇ ಜಾತಕ ಅಂದಾಗ ನಂಗೆ ನೆನಪಾಯಿತು. ಅವತ್ತು ನಮ್ಮ ಮನಸ್ವಿನಿ ಇದ್ದಾಳಲ್ಲ, ಮನಸ್ವಿನಿ ಏನು ಮಾಡಿದ್ಲು, ನಾನು ಅವತ್ತು ಎಷ್ಟೊತ್ತಿದ್ರು ಜಾತಕ ತರಲಿಲ್ಲ ಅಂತ ನಾನು ನೋಡೋಕೆ ಹೋದಾಗ ಅವಳು ಆ ಜಾತಕನ ದೇವ್ರ ಮುಂದೆ ಹಿಡ್ಕೊಂಡ್ಬಿಟ್ಟು ನಿಂತು ಏನು ಹೇಳ್ತಾ ಇದ್ಲು ಗೊತ್ತಾ, ಅಜಿತ್ ಮತ್ತು ಭೂಮಿ ಒಂದು ಜೀವಕ್ಕೆ ಎಳ್ಳು ನೀರು ಬಿಡ್ತೀನಿ ಅಂತ ಹೇಳ್ತಿದ್ಲು. ಆ ವಿಷಯ ಕೇಳಿ ನಾನು ಶಾಕ್ ಆಗಿ ತಲೆ ತಿರುಗಿ ಬಿದ್ದೆ. ಆಮೇಲೆ ಏನಾಯಿತು ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿದಾಗ, ಮತ್ತೇನು ಹೇಳಿದ್ಲು ಅಂತ ದೇವಯಾನಿ ತುಂಬ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇರ್ತಾಳೆ. ಅಜಿತ್ ಇದ್ದವರು, ಮಾಮ್ ಟ್ರಸ್ಟ್ ತೊಗೋಬೇಡ, ಹೋಗ್ಲಿ ಬಿಡು, ಅವಳೇನಾದರೂ ಹೇಳಿ, ಅದೊಂದು ಮುಗಿದೋಗಿರೋ ಅಧ್ಯಾಯನ ಅಂತ ಹೇಳಿದ ತಕ್ಷಣ ಅವಳು ತಪ್ಪಿಗೆ, ಅವಳ ಪಾಪಕ್ಕೆ ಅವಳು ಸರಿಯಾದ ಶಿಕ್ಷೆನ ಅನುಭವಿಸಿದ್ಲು ಅಂತ ಹೇಳ್ತಾರೆ. ಏನು ಹೇಳ್ತಿದ್ದೀಯ ಶ್ರವಣ ಅಂದಾಗ, ಅವಳು ಬೇರೆ ಯಾರೂ ಅಲ್ಲ, ರಾಣನ ಮಗಳು ಅಂತ ಹೇಳಿದಾಗ, ರಾಣನ ಮಗಳ? ಅಯ್ಯೋ, ನಾವು ಎಷ್ಟು ಯಾಮಾರ್ಬಿಟ್ಟಿದ್ವಿ, ಇನ್ನು ಮುಂದೆ ಬಹಳ ಕೇರ್ಫುಲ್ ಆಗಿರಬೇಕು. ಹೌದು, ಇದನ್ನೆಲ್ಲ ಯಾರು ಪತ್ತೆ ಹಚ್ಚಿದ್ರು ಅಂದಾಗ, ನಮ್ಮ ಅಜಿತಾನೇ ಪತ್ತೆ ಹಚ್ಚಿದ. ಅವಳು ಹಿಡಿಬೇಕು ಅಂತ ಹೋದಾಗ ಅವಳು ಒಂದು ಲಾರಿಗೆ ಗುದ್ದಿ ಅವಳು ಈ ಲೋಕನೇ ಬಿಟ್ಟು ಹೋಗ್ಬಿಟ್ಲು ಅಂತ ಎಲ್ಲ ಹೇಳ್ತಾರೆ. ಹೌದೇನೋ ಶ್ರವಣ, ನಾವು ತುಂಬ ಕೇರ್ಫುಲ್ ಆಗಿರಬೇಕು ಕಣೋ. ಮತ್ತೇನು ಹೇಳಿದ್ಲು ಅಂತ ದೇವಯಾನಿ ಒಂದೇ ಸಮ ಹಿಂಗೆ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇರ್ತಾಳೆ. ಬಟ್ ಅವರು ಸಂಗೀತ ಅಮ್ಮವರು ನನಗೇನು ನೆನಪಾಗ್ತಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಪ್ರೆಷರ್ ಹಾಕಬೇಡಿ ಅಂತ ಎಲ್ಲ ಮನೆಯವರೆಲ್ಲ ಹೇಳ್ತಾರೆ. ಸೊ ಈ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.